ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ನೋಡು, ಹಬ್ಬ ಆಚರಣೆ ತುಂಬ ಚೆನ್ನಾಗಿ ಮಾಡಿದ್ದೀಯ. ಆದರೆ ಕಂದ, ವಾತಾವರಣಕ್ಕೆ ತಕ್ಕ ಹಾಗೆ ಊಟ ಮಾಡಿದ್ರೇ ಅದಕ್ಕೊಂದು ಬೆಲೆ. ನಿನ್ನ ಆರೋಗ್ಯವೂ ಸರಿಯಾಗಿರುತ್ತದೆ. ಹಾಗೆ ಮುಖ್ಯವಾದ ವಿಷಯ ಹೇಳಲೆಂದೇ ಬಂದಿದ್ದೇನೆ. 1 ತಿಂಗಳು ಹೊರಗಿನ ಆಹಾರವನ್ನು ಸ್ವಲ್ಪ ಕಡಿಮೆ ಮಾಡು. ಮನೆ ಊಟವನ್ನು ಮಾಡು. ಮನೇಲಿ ಏನೇ ಇರಲಿ, ಒಂದು ಅನ್ನ ತುಪ್ಪ ಇರಲಿ, ಅನ್ನ ಎಣ್ಣೆ ಇರಲಿ, ಅನ್ನ ಮೊಸರು ಇರಲಿ, ತಿನ್ನುತ್ತಾ ಬಾ. ನಿನ್ನ ಆರೋಗ್ಯ ಸುಧಾರಿಸುತ್ತದೆ. ಇಂದು ಅನಾರೋಗ್ಯದ ಕಾರಣದಿಂದ ಹೊರಗಡೆ ಹೋಗಬೇಕೆಂದು ಯೋಚನೆ ಮಾಡಿದ್ದೀಯ. ಚಿಂತೆ ಮಾಡಬೇಡ, ಎಲ್ಲವೂ ಸರಿ ಹೋಗುತ್ತದೆ. ಆದರೆ ನಿನ್ನ ಕಡೆಗೆ ನಿನಗೆ ಗಮನವಿರಲಿ. ನಿನ್ನ ಕಡೆಗೆ ನಿನಗೆ ಗಮನ ಇಲ್ಲದೇ ಇದ್ದರೆ ಅನಾಹುತ ಗ್ಯಾರಂಟಿ. ಅದಕ್ಕಾಗಿ ಮೊದಲೇ ನಿನಗೆ ಎಚ್ಚರಿಕೆ ಮಾತನ್ನೇ ಕೊಡ್ತಾ ಇದ್ದೇನೆ. ಹಾಗೆ ಮೊನ್ನೆ ಒಂದು ಮಾತು ಹೇಳಿದ್ದೆ, ಯಾವ ಅಕ್ಷರದಿಂದ ನಿನ್ನ ಸ್ನೇಹಿತರು ನಿನಗೆ ಮೋಸ ಮಾಡ್ತಾ ಇದ್ದಾರೆ ಅಂತ. ಈಗ ಅದು ಬಂದಾಯಿತು. ಮತ್ತೊಂದು ವಿಷಯ, ನಿನ್ನ ಮನೆ ದೇವರನ್ನು ಕಟ್ಟಿ ಹಾಕಿದ್ದಾರೆ ಅಂದರೆ ನೀನು ಅಲ್ಲಿಗೆ ಹೋಗದೇ ಇರೋ ಹಾಗೆ, ನಿನಗೆ ಅದರ ಫಲ ಸಿಗದೇ ಇರೋ ಹಾಗೆ ಮಾಡಿದ್ದಾರೆ. ಯೋಚನೆ ಮಾಡು. ಈಗ ಸುಮಾರು ಒಂದು 3-4 ವರ್ಷದಿಂದ ನಿನ್ನ ಮನೆಗೆ ದೇವರಿಗೆ ಹೋಗಲಿಕ್ಕೆ ಆಗ್ತಾಯಿಲ್ಲ. ಹತ್ತಿರವರೆಗೆ ಹೋಗುತ್ತೀಯ, ವಾಪಸ್ ಬರುತ್ತೀಯ. ಇದಕ್ಕೆ ಒಂದು ಪರಿಹಾರ ಕಂದ. ಅಮಾವಾಸ್ಯೆ ದಿನ ಒಂದು ದೀಪ ಹಚ್ಚಿ ಮನೆ ದೇವರ ಹೆಸರಿನಿಂದ 5 ಸಿಹಿ ಇರುವಂಥ ಹಣ್ಣುಗಳನ್ನು ನೈವೇದ್ಯ ಸಮರ್ಪಣೆ ಮಾಡು. ಸಿಹಿ ಪದಾರ್ಥವನ್ನು ಸಮರ್ಪಣೆ ಮಾಡು. ಹಾಗೆ ಮುಖ್ಯವಾಗಿ 11 ರೂಪಾಯಿ ಇಟ್ಟು ಬೇಡಿಕೊ, ನನಗೆ ಈ ರೀತಿ ಕಷ್ಟ ಬಂದಿದೆ ತಂದೆ, ನಿನ್ನ ಸನ್ನಿಧಾನಕ್ಕೆ ಬರಬೇಕೆಂದು. ಪರಿಹಾರ ಖಂಡಿತವಾಗಲೂ ಸಾಧ್ಯ. ಅಮಾವಾಸ್ಯೆ ದಿನ ಆ ಇಡೀ ದಿನವೂ ಆ ಒಂದು ದೀಪ ಉರಿಯುತ್ತಾ ಬರಲಿ. ಅದನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದು. ಸರಿನಾ? ಚಿಂತೆ ಮಾಡಬೇಡ. ಒಂದು ಸಮಸ್ಯೆ ಇದೆ ಅಂದ ಮೇಲೆ ಅದಕ್ಕೆ ಪರಿಹಾರವೂ ಇದ್ದೇ ಇರುತ್ತದೆ. ಆದರೆ ಪರಿಹಾರ ಕಂಡುಕೊಳ್ಳುವಂಥ ಮಾರ್ಗ ಇರಬೇಕು ಅಷ್ಟೇ, ಮನಸ್ಥಿತಿ ಇರಬೇಕು. ಇರಲಿ. ಗುರು ಹಿರಿಯರಿಗೆ ಸಿಟ್ಟು ಮಾಡೋದನ್ನು ಬಿಟ್ಟು ಬಿಡು. ಮನೆಯಲ್ಲಿ ಯಾರಾದರೂ ಏನಾದರೂ ಪೂಜೆ ಮಾಡ್ತಾಯಿದ್ರೆ, ನಿನಗೆ ದೇವರು ಬಂದು ಒಲಿತಾನ, ದೇವರ ಪ್ರತ್ಯಕ್ಷನಾಗುತ್ತಾನ, ಈ ರೀತಿ ಮಾತನಾಡಬಾರ್ದು. ಹಾಗೆ ಮೊನ್ನೆ ಹೊರಗಡೆ ಇಟ್ಟಂಥ ದೀಪ ಒಂದು ಯಾವುದೋ ಒಂದು ಕಾರಣದಿಂದ ಅದು ಕಾಣ್ತಾ ಇಲ್ಲ. ಈ ರೀತಿ ದೇವರ ಸಾಮಾನುಗಳನ್ನು ಏನಾದ್ರೂ ಕಳುವಾಗುತ್ತಾ ಬಂದಿರೋದು, ಎಲ್ಲೋ ಮಿಸ್ ಆಗೋದು, ಮುರಿಯೋದು, ಒಡೆಯೋದು ಆದರೆ ಇದು ಮನೆ ದೇವರನ್ನು ಕಟ್ಟಿ ಹಾಕಿದ್ದಾರೆ ಅಂತಲೇ ಅರ್ಥ. ಚಿಂತೆ ಮಾಡಬೇಡ, ಎಲ್ಲವೂ ಸರಿ ಹೋಗುತ್ತದೆ. ಮಾಡುತ್ತಾ ಬಾ. ಶುಭ ದಿನ ನಿನಗಾಗಿ ಕಾಯ್ತಾ ಇದೆ. ಒಂದೊಂದು ಪರಿಹಾರ ಹೇಳುತ್ತಾ ಬರುತ್ತೇನೆ. ಅದಕ್ಕೆ ಪರಿಹಾರ ಸರಿಯಾಗಿ ನೀನು ಮಾಡಿಕೊಳ್ತಾ ಬಂದರೆ ಅಷ್ಟೇ ಸಾಕು ಕಂದ. ಹಾಗೆಯೇ ಇಂದು ಸನ್ನಿಧಾನಕ್ಕೆ ಬರುತ್ತೇನೆ ಎಂದು ಮಾತು ಕೊಟ್ಟಿದ್ದೀಯ. ಬಾ, ನಿನಗೋಸ್ಕರ ಕಾಯ್ತಾ ಇದ್ದೇನೆ. ಆಂಜನೇಯ ಸ್ವರೂಪದಲ್ಲಿ ನಿನ್ನನ್ನು ಭೇಟಿನೂ ಮಾಡುತ್ತೇನೆ. ಚಿಂತೆ ಮಾಡಬೇಡ. ಅತ್ಯಂತ ಶೀಘ್ರದಲ್ಲಿ ಹಿಡಿದಂತೆ ಎಲ್ಲ ಕೆಲಸವೂ ಆಗುತ್ತಾ ಬರ್ತಾಯಿದೆ. ಇದು ನನಗೆ ಗೊತ್ತು. ಇಂದು ಒಳ್ಳೆಯ ದಿನ ಕಂದ.